ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ಒಂದ್ಸರಿ ಒಬ್ಬ ಯುರೋಪ್ ದೇಶದಿಂದ ಇಂಗ್ಲೆಂಡಿಂದ ಒಬ್ಬ ಭಾರತಕ್ಕೆ ಬಂದ. ಭಾರತದ ಬಗ್ಗೆ ಬಹಳ ಕುತೂಹಲ ವಿದೇಶಿಯರಿಗೆ ಅಮೇರಿಕಾದವ್ರಿಗೆ, ಇಂಗ್ಲೆಂಡ್ನವ್ರಿಗೆ, ಬೇರೆ ಬೇರೆ ದೇಶದವ್ರಿಗೆಲ್ಲ ಭಾರತದ ಬಗ್ಗೆ ತುಂಬ ಕುತೂಹಲ ಇರ್ತದೆ. ಯಾಕಂದರೆ ಈ ಭಾರತೀಯರು ಭಾಳ ವಿಚಿತ್ರಪ್ಪ ಅಂತಾರೆ. ಅವರು 120-130 ಕೋಟಿ ಇದ್ದಾರೆ. ಇವರು ಎಷ್ಟು ಆರಾಮದಾರಲ್ಲ ಅಂತಾರೆ. ಅವರು ಎಷ್ಟು ಭ್ರಷ್ಟಾಚಾರ ಇದೆ, ಎಷ್ಟು ಗಲಾಟೆ ಸ್ಟ್ರೈಕು ಏನೇ ಆಗಲಿ ಅವ್ರ ಮುಖ ನೋಡಿದ್ರೆ ಮಾತ್ರ ನಮಗಿಂತ ಖುಷಿಯಾಗಿರ್ತಾರಲ್ಲ ಅಂತಾರೆ. ಅವರು ಏನು ಕಾರಣ? ಭಾರತೀಯರು ಇಷ್ಟು ಖುಷಿಯಾಗಿರೋದಕ್ಕೇನು ಕಾರಣ? ಇವರು ಯಾವುದನ್ನು ತಮ್ಮ ತಲೆ ಮೇಲೆ ಹಾಕ್ಕೊಳ್ಳಲ್ಲ. ಎಲ್ಲ ದೇವರು ಇದನ್ ಬಿಡು. ಫೇಲ್ ಆಯ್ತಾ ದೇವರು, ಪಾಸ್ ಆಯ್ತಾ ರ್ಯಾಂಕ್ ಬಂತ. ನಮ್ಮಲ್ಲಿ ಯಾವ ರ್ಯಾಂಕ್ ಸ್ಟೂಡೆಂಟ್ಸ್ನಾರು ಮಾತಾಡ್ರಿ, ನಾನೆಲ್ಲ ಮಾಡಿದೆ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ತಾರೆ. ಫಾರಿನಲ್ಲಿ ಯಾರೂ ಹಂಗೆ ಹೇಳಲ್ಲ. ನಾನು ಟ್ರೈ ಮಾಡಿದೆ, ನಾನು ಅಷ್ಟು ತಾಸು ಓದಿದೆ, ಇಷ್ಟು ತಾಸು ಪ್ರಾಕ್ಟೀಸ್ ಮಾಡಿದೆ, ಒಲಿಂಪಿಕಲ್ಲಿ ಚಿನ್ನದ ಪದಕ ಅಂತಾರೆ. ನಮ್ಮಲ್ಲಿ ಸಿಂಧುಗೆ ಮಾತಾಡಿಸಿದ್ರೆ, ಸಾಕ್ಷಿ ಮಲ್ಲಿಕ್ ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಕೊಟ್ಟರು, ಗುರು ಹಿರಿಯರ ಆಶೀರ್ವಾದ ಇತ್ತು, ಅದಕ್ಕೆ ಬಂತು ಅಂತ ಹೇಳ್ತಾರೆ. ಇದು ಭಾರತೀಯರ ಗ್ರೇಟ್ನೆಸ್, ಇದು ಭಾರತೀಯರ ದೊಡ್ಡತನ, ಹಿರಿಯತನ. ಗೊತ್ತಾಯ್ತಾ? ಒಳ್ಳೇದು ಮಕ್ಕಳೇ, ಮಾಡೋ ಪ್ರಯತ್ನ ಎಲ್ಲ ಮಾಡಬೇಕು. ಗುರು ಹಿರಿಯರ ಮೇಲೆ, ತಾಯಿ ತಂದೆಗಳ ಮೇಲೆ, ಅಣ್ಣಂದಿರ ಮೇಲೆ, ಅಕ್ಕಂದಿರ ಮೇಲೆ ಯಾವತ್ತೂ ನಮಗೆ ಶ್ರದ್ಧೆ, ಪ್ರೀತಿ, ಭಕ್ತಿ ಇರಬೇಕು. ಆವಾಗ ನಮಗೆ ಹಗುರ ಆಗ್ತದೆ, ಮನಸ್ಸು ಹಗುರ ಆಗ್ತದೆ. ವಿದೇಶಿಯರು ಯಾಕೆ ಏನೆಲ್ಲ ಮಾಡ್ತಾರೆ, ನಮಗಿಂತಲೂ ಹೆಚ್ಚು ಪ್ರಯತ್ನ ಮಾಡ್ತಾರೆ. ಅವರು ನಮಗಿಂತಲೂ ಹೆಚ್ಚು ದುಡಿತಾರೆ, ಹೆಚ್ಚು ಎಲ್ಲ ಗಳಿಸ್ತಾರೆ, ಏನೆಲ್ಲ ಮಾಡ್ತಾರೆ. ಆದ್ರೆ ಖುಷಿ ಕಡಿಮೆ ಅವ್ರಿಗೆ. ಅದಕ್ಕೆ ರಾತ್ರಿ ಪಾರ್ಟಿಗೆ ಹೋಗ್ಬಿಡ್ತಾರೆ, ಅವರು ಕ್ಲಬ್ಗೆ ಹೋಗ್ಬಿಡ್ತಾರೆ. ಕುಡಿದು ಖುಷಿ ಪಡ್ಬೇಕಂತಾರೆ, ಕುಣಿದು ಖುಷಿ ಪಡ್ಬೇಕಂತಾರೆ. ನಮ್ಮವ್ರು ಕುಡಿಯಂಗೂ ಇಲ್ಲ, ಕುಣಿಯಂಗಿಲ್ಲ. ಈಗ ನಮ್ಮಲ್ಲೂ ಅವರೇ ಅದನ್ನೇ ಜಾಸ್ತಿ ಮಾಡ್ತಾರೆ. ಈಗ ಕಲ್ಗಟ್ಟಿಗೆ ಜನ ಅಲ್ಲ, ಪರ್ಸೆಂಟೇಜ್ ನಮ್ಮಲ್ಲೂ ಜಾಸ್ತಿ ಆಗಿದೆ ಈಗ ಅದು. ಆದರೆ ದೈವಿ ಭಕ್ತರು, ಆವತ್ತಿನ ಕಾಲಕ್ಕೆ ಇಂಗ್ಲೆಂಡ್ನವನು ಬಂದಲ್ಲ ಅಧ್ಯಯನ ಮಾಡೋಕ್ಕೆ, ಆವತ್ತಿವೆಲ್ಲ ಇರಲಿಲ್ಲ ಭಾರತದಲ್ಲಿ. ಬಂದ, ಅದರಲ್ಲೂ ದಕ್ಷಿಣ ಕರ್ನಾಟಕಕ್ಕೆ ಬಂದ ಅವನು. ಮೈಸೂರು, ಮಂಡ್ಯ, ಹಾಸನ ಈ ಕಡೆ ಎಲ್ಲ ಸುತ್ತಾಡ್ದ. ರೈತರು ಏನು ಒಳ್ಳೆ ಕಲ್ಲಿದ್ದಂಗೆ ಇರ್ತಿದ್ರು, ಕಟಮಸ್ತ್ ಇರ್ತಿದ್ರು, ಬಹಳ ಶಕ್ತಿಶಾಲಿಗಳಿರ್ತಿದ್ರು. ಅವನು ವಿಚಾರ ಮಾಡ್ದೆ, ಇವ್ರ ಆರೋಗ್ಯದ ಗುಟ್ಟೇನು ಅಂತೇಳಿ ಅವ್ರ ಅಡುಗೆ ಮನೆಗೆ ಹೋದ. ಊಟ ಮಾಡುವಾಗ ನೋಡ್ದ, ಅವ್ರು ಊಟ ಮಾಡೋದೇನಪ್ಪ ಅಂದರೆ ಬರೀ ರಾಗಿ ಬಾಲ್ ಅಂದ್ರೆ ಗೊತ್ತಾಯ್ತಾ ನಿಮಗೆ? ಮುದ್ದೆಗೆ ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತೇನೋ? ರಾಗಿ ಬಾಲ್ ಅಂತಾರೆ. ಮುದ್ದೆ ಗೊತ್ತಿಲ್ಲ ಅವ್ರಿಗೆ, ರಾಗಿ ಬಾಲ್ ಅಂತಾರೆ. ರಾಗಿ ಅಂದರೆ ರಾಗಿನೂ ಗೊತ್ತಿಲ್ಲ ಅವ್ರಿಗೆ. ಅದು ಗುಂಡಕ್ಕಿರ್ತದಲ್ಲ ಬಾಲ್ ಇದ್ದಂಗೆ, ಅದಕ್ಕೆ ರಾಗಿ ಬಾಲ್ ಅಂತಾರೆ ಅವರು. ಆಮೇಲೆ ಸಾರಿಗೆ ತರಕಾರಿ, ಬೇಳೆ, ಕಾಳು ಏನೂ ಇಲ್ಲ. ಉಪ್ಸಾರು ಅಂತ ಮಾಡ್ತಾರೆ ಆ ಕಡೆ, ಏನಿಲ್ಲ. ಉಪ್ಪು ಖಾರ ಹಾಕ್ಕೊಂಡು ನೀರಿಗೆ ಒಂಚೂರು ಕುದಿಸ್ಕೊಂಡು ಚೆನ್ನಾಗಿ ಉಣ್ತಾರೆ. ಅವ್ರ ಆರೋಗ್ಯ ಗಟ್ಟಿ ಇರ್ತದೆ. ಆಗ ಅವನು ವಿಚಾರ ಮಾಡ್ದೆ, ಇವ್ರ ಆರೋಗ್ಯದ ಗುಟ್ಟು ಏನಿರ್ಬೋದು? ಯೋಚನೆ ಮಾಡ್ದ, ಅಧ್ಯಯನ ಮಾಡ್ದ. ಅವನು ಹೇಳ್ದ, ರೈತರು ಹೆಚ್ಚಾಗಿ ಹೊಲದಲ್ಲಿ ಕೆಲಸ ಮಾಡೋದು, ಬೆವರು ಸುರಿಸೋದು, ಮಿನಿಮಮ್ ಬಟ್ಟೆ ಹಾಕ್ಕೊಳ್ಳೋದು. ಯಾರಾದರೂ ರೈತರು ಜೀನ್ಸ್ ಪ್ಯಾಂಟ್ ಹಾಕ ನೋಡಿರಿ ನೀವು? ಅಥವಾ ನಿಮ್ಮ ಕಲಗಟ್ಟಿಗೆ ರೈತರು ಸುತ್ತಮುತ್ತ ಹಾಕ್ತಾರ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಈಗ ಧೋತ್ರ ಉಡ್ತಾರೆ, ಲುಂಗಿ ಸುತ್ತಾರೆ. ಜೀನ್ಸ್ ಪ್ಯಾಂಟು, ಟೈಟ್ ಪ್ಯಾಂಟ್ ಇನ್ನೂ ಬಂದಿಲ್ಲ ನಮ್ಮಲ್ಲ, ರೈತರಿಗೆ ಬಂದಿಲ್ಲ. ಬಂದವ ಅದೇ ಯಾವತ್ತಾರ ಸುಮ್ಮನೆ ಮಾರ್ಕೆಟ್ಗೆ ಹಾಕೊಂಡು ಹೋಗ್ಬೋದು ಅವರು. ಆದ್ರೆ ಬಾಕಿಯಂತೆ ಅವ್ರು ಹಾಕಲ್ಲ. ಅದಕ್ಕೆ ಚರ್ಮ ಆ ವಿಟಮಿನ್ ಡಿ ಅನ್ನು ಹೀರ್ಕೊಳ್ತದೆ. ಬೇರೆ ವಿಟಮಿನ್ಗಳು ಅದು ರಕ್ತಗತ ಆಗ್ತವೆ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಮಿನಿಮಮ್ ಬಟ್ಟೆಯನ್ನು ಫಾರಿನರ್ನ ಅನುಕರಣೆ ಮಾಡಬೇಡಿ. ಫಾರಿನರ್ಸ್ ಬಟ್ಟೆ ಹಾಕೊಳ್ಳೋ ಸಿಸ್ಟಮ್ ಈಗ ಎಲ್ಲ ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ನೀವೆಲ್ಲ ಏನು ಬೂಟು,
ಸಾಕ್ಸು, ಆಮೇಲೆ ಟೈ, ಇಲ್ಲೊಂದು ಟೈ, ಬೆಲ್ಟ್, ಆಮೇಲೆ ಇತ್ತೀಚೆಗೆ ಇನ್ನೊಂದು ಶುರುವಾಗಿದೆ ಬೋರ್ಡ್ ಬೇರೆ ಒಂದು, ಹಿಂಗೆ ನೇತಾಕಿರ್ತಿರಲ್ಲ BTS ಬಸ್ಗೆ ಹಾಕೋದು, ಅಂದ್ರೆ ಐಡೆಂಟಿಟಿ ಕಾರ್ಡ್ ಗೊತ್ತಾಗಬೇಕಂತೆ. ಅಂದರೆ ಇವನ್ನೆಲ್ಲರೂ ತಪ್ಪಿಸ್ಕೊಂಡ್ರೆ ಜೈಲಲ್ಲಿ ಹಾಕ್ತಿದ್ರಪ್ಪ ಕಳ್ಳರಿಗೆ, ಖೈದಿಗಳಿಗೆ, ಅವು ನಿಮಗೂ ಬಂದವಲ್ರೋ. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ಭಾರತೀಯ ಪದ್ಧತಿಯ ಡ್ರೆಸ್ ಮಾಡಬೇಕು ಸರ್ಕಾರದವರು, ಖಾಸಗಿಯವರು ಎಲ್ಲರೂ ಕೂಡ. ಅಲ್ರಿ ನಮ್ಮ ಅಲ್ಲಿ ಮೈನಸ್ ಇರ್ತದೆ, -1, 2, 3 ಚಳಿ ಇರ್ತದೆ, ಹೆಪ್ಪುಗಟ್ಟಿಸ್ತಕ್ಕಂಥ ನೀರನ್ನು ಹೆಪ್ಪುಗಟ್ಟಿಸ್ತಿರ್ತದೆ. ಅಂಥ ಚಳಿನಲ್ಲಿ ಅವ್ರು ಹಾಕ್ಕೊಳ್ಳಿ, ಟೈಯು ಕಟ್ಕೊಳ್ಳಿ. ಅಂದ್ರೆ ಇಲ್ಲಿಂದನೂ ಗಾಳಿ ಹೋಗಬಾರ್ದು, ಟೈ ಕಟ್ತಾರೆ ಅವರು. ನಿಮಗೆ ಕೆಟ್ಟ ಶೆಕೆ ಆಗ್ತಿರ್ತದೆ, 34, 35 ಡಿಗ್ರಿ, 36 ಡಿಗ್ರಿ ಹೋಗಿರ್ತದೆ. ಬೇಸಿಗೆ ಕಾಲದಲ್ಲಿ 38 ಇರ್ತದೆ. ಆಗ್ಲೂ ಬೂಟು, ಸಾಕ್ಸು, ಟೈ ಕಟ್ಕೊಂಡು ಹೋದ್ರೆ ಗತಿ ಏನಾಗಬೇಕು? ಚರ್ಮವೂ ಕೂಡ ಉಸಿರಾಡುತ್ತೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಮಕ್ಕಳಿಗೆ ನಮ್ಮ ವಾತಾವರಣಕ್ಕೆ ತಕ್ಕಂತೆ ಡ್ರೆಸ್, ಉಡುಗೆ ತೊಡುಗೆಗಳಿರ್ಬೇಕು. ಈ ತಾಕತ್ತು ನಮ್ಮ ಸರ್ಕಾರದವ್ರಿಗೆ, ಖಾಸಗಿ ಶಾಲೆಯವ್ರಿಗೆ ಇಲ್ವಲ್ರಿ? ಅವ್ರು ಕಾಪಿ ಮಾಡಿದ್ರಂತ, ಇವ್ರು ಕಾಪಿ ಮಾಡಿದ್ರು. ಅದಕ್ಕೆ ಮಕ್ಕಳಿಗೆ ಇವಾಗ ಏನಾಗಿದೆ ಗೊತ್ತೇನ್ರಿ? ಟೈ ಕಟ್ಕೊಂಡು, ಬೂಟ್ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ಜೊತೆಗೆ ವಾಟರ್ ಕ್ಯಾನ್, ಊಟದ ಬಾಕ್ಸು, ಜೊತೆಗೆ ಬೆನ್ನಲ್ಲಿ ಪುಸ್ತಕಗಳು, ಪಾಟಿ, ಅದು ಇದು, ಹೋಮ್ವರ್ಕ್, ಎಕ್ಸಸೈಸ್ ಎಲ್ಲ ಸೇರಿದ್ರೆ ಏನು ಪರ್ವತಾರೋಹಣಕ್ಕೆ ಹೊರಟಿದ್ದಾನೇನೋ ಈ ಹುಡುಗ ಅನ್ನಂಗೆ ಕಾಣಿಸ್ತು. ಯಾವುದೋ ಪರ್ವತ ಹತ್ತಕ್ಕೆ ಹೊರಟಿದ್ದಾನೇನೋ ನನಗೆ. ಅಂಥ ಬಸ್ ಹತ್ತಿ ಅಥವಾ ವ್ಯಾನ್ ಹತ್ತಿ ಹೋಗಿ ಒದ್ದಾಡಿ ಖುಷಿನೇ ಇರಲ್ಲ. ಅದಕ್ಕೆ ತೋಟಗಂಟಿಯವರೇ, ಮಕ್ಕಳು ಶಾಲೆಗೆ ಬರುವಾಗ ಖುಷಿಯಾಗಿರ್ತಾರ, ಹೋಗುವಾಗ ಖುಷಿಯಾಗಿರ್ತಾರ್ರಿ. ಶಾಲೆ ಬಿಟ್ಟಾಗ ನೋಡಿರ್ಬೇಕಾರ ಅವ್ರನ್ನ. ಶಾಲೆಗೆ ಹೋಗುವಾಗ ಒಳ್ಳೆ ಖೈದಿಗಳು ಜೈಲ್ಗೆ ಹೋದಂಗೆ ಹೋಗ್ತಿರ್ತಾರ ಅವ್ರು. ಅದೇ ಶಾಲೆ ಬಿಟ್ಟಾಗ ನೋಡ್ರಿ, ಏನು ಕ್ರಿಕೆಟ್ ಮ್ಯಾಚಲ್ಲಿ ಗೆದ್ದರಂಗೆ ಓಡ್ ಬರ್ತಿರ್ತಾರೆ ಹೊರಗೆ. ಡೆಸ್ಕ್ ಎಲ್ಲ ಜಿಗಿದು ಓಡ್ ಬರ್ತಿರ್ತಾವ. ಅಂದರೆ ಶಾಲೆ ಅನ್ನೋದು ಒಂದು ರೀತಿ ಖೈದಿಗಳ ಥರ, ಜೈಲ್ ಥರ ಆಗ್ಬಿಟ್ಟಿದೆ. ಅದಕ್ಕೂ ಯಾರಾದರೂ ಒಬ್ಬ ಮೋದಿ ಅಂತವನೇ ಗಟ್ಟಿಗೆ ಬರ್ಬೇಕನ್ನೋ ಶಿಕ್ಷಣ ಸಚಿವ. ಇವನ್ನೆಲ್ಲ ಬ್ಯಾನ್ ಮಾಡೋಕ್ಕೆ ಟೈ, ಬೂಟು ಅಗತ್ಯ ಇಲ್ಲ ರೀ. ಇವೆಲ್ಲ ಅಗತ್ಯ ಇಲ್ಲ, ನಮ್ಮ ಮಕ್ಕಳಿಗೆ ಅಗತ್ಯ ಇಲ್ಲ. ಏನು ಮಕ್ಕಳು ಆನಂದವಾಗಿ ಬೆಳಿಬೇಕಾಗಿತ್ತು, ಖುಷಿಯಾಗಿರ್ಬೇಕು, ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಗೊತ್ತಾಯ್ತಲ್ಲ ಮಕ್ಕಳೇ. ಅದಕ್ಕೆ ಡ್ರೆಸ್ ಕೋಡ್ ಚೆನ್ನಾಗಿದ್ರೆ ಅವನು ಯುರೋಪಿಯನ್ ಕಂಡುಕೊಂಡ. ಈ ಭಾರತೀಯರ ಆರೋಗ್ಯದ ಗುಟ್ಟು ಅಂದರೆ ಸೂರ್ಯ, ವಿಟಮಿನ್ ಡಿ. ಅದಕ್ಕೆ ಎಷ್ಟೋ ಜನ ಭಾರತಕ್ಕೆ ಆನಂದ ಪಡಕ್ಕೆ, ಬಿಸಿಲು ಕಾಯ್ಸಕ್ಕೆ ಭಾರತಕ್ಕೆ ಬರ್ತಾರೆ ಎಷ್ಟೋ ಜನ. ಅಷ್ಟು ಒಳ್ಳೆ ಬಿಸಿಲು, ನಮಗೆ ಅನುಗ್ರಹ ಇದು.